ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಗ್ರಾಮ ಅಭಿವೃದ್ಧಿ ಮಾಡುವುದೇ ತಾವೇ ಅಭಿವೃದ್ಧಿ ಆಗಲು ಹೊರಟ ಅಧಿಕಾರಿಗಳಿಗೆ ಜೈಲು ದಾರಿ ತೋರಿಸಿ ಉಮೇಶ್ಗೆ ಮುದ್ನಾಳ್ ಜಿಲ್ಲಾಡಳಿತಕ್ಕೆ ಒತ್ತಾಯ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸಾರ್ವಜನಿಕರ ತೆರಿಗೆ ಹಣ ನುಂಗಲು ನಿಂತ ದಪ್ಪ ಚರ್ಮದ ಅಧಿಕಾರಿಗೆ ಚಳಿಗಾಲದಲ್ಲಿ ಚಳಿ ಬಿಡಿಸಲು ಉಮೇಶ್ಗೆ ಮುದ್ನಾಳ್ ನಿರ್ಧಾರ. 9 ಲಕ್ಷದಲ್ಲಿ ಗ್ರಂಥಾಲಯದ ಕಳಪೆ ಟಿನ್ ಶೆಡ್ ನಿರ್ಮಾಣ ಮಾಡಿ ಹಣ ಲಪಟಾಯಿಸಿದ ಅವರ ಮೇಲೆ ಕಾನೂನು ಕಠಿಣ ಕ್ರಮ ಜರುಗಿಸಿ ಉಮೇಶ್ಗೆ ಮುದ್ನಾಳ್ ಆಗ್ರಹ. ಯಾದಗಿರಿ ತಾಲೂಕಿನ ಮುದ್ನಾಳ ಗ್ರಾಮ ಪಂಚಾಯತ್ ಕಚೇರಿ ಮೇಲುಗಡೆ ಗ್ರಂಥಾಲಯದ ಶೆಡ್ ನಿರ್ಮಾಣಕ್ಕೆ ಸುಮಾರು 9 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ಕಾಮಗಾರಿಯಲ್ಲಿ ಸಂಪೂರ್ಣ ಕಳಪೆಯಾಗಿರುವುದರಿಂದ ಸೂಕ್ತ ತನಿಖೆಗೆ ತಂಡ ರಚನೆ ಮಾಡಿ ತಪ್ಪಿತಸ್ಥರು ಆದ ಹಿಂದಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನೀಲಕಂಠ ಅವರ ಮೇಲೆ ಕಾನೂನು ಕಠಿಣ ಕ್ರಮ ಜರುಗಿಸಬೇಕು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ಗೆ ಮುದ್ನಾಳ್ ಅವರು ಆರೋಪಿಸಿದ್ದಾರೆ. ಇಂದು ಬೆಳಗ್ಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ ನಂತರ ಮಾಧ್ಯಮ ಹೇಳಿಕೆ ಕೊಟ್ಟಿರುವ ಅವರು, ಈ ಹಿಂದೆ ನರೇಗಾ ಯೋಜನೆ ಅಡಿಯಲ್ಲಿ 2021-22ರಲ್ಲಿ ರೈತರಿಗೆ ಗೋದಾಮು ನಿರ್ಮಾಣದಲ್ಲಿ ಸುಮಾರು 18 ಲಕ್ಷ ರೂಪಾಯಿ ಹೆಚ್ಚಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಹಣ ಲಪಟಾಯಿಸಿದ್ದು ಸಾಬೀತಾಗಿದ್ದು, ಇಲ್ಲಿಯ ತನಕ ಅವರ ಮೇಲೆ ಕಾನೂನು ಕ್ರಮ ಜರುಗಿಸದೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿದೆ. ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಕಚೇರಿಗಳಲ್ಲಿ ಇರುವಂತಹ ಕೆಲವು ಅಧಿಕಾರಿ ಸಿಬ್ಬಂದಿಗಳು ಅವರ ಬೆನ್ನಿಗೆ ನಿಂತಿರುವುದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ಮತ್ತೊಂದು ಪ್ರಕರಣ, ಗ್ರಂಥಾಲಯ ನಿರ್ಮಾಣದಲ್ಲಿ ಸುಮಾರು 9 ಲಕ್ಷ ಖರ್ಚಾಗಿದ್ದು ಇದರಲ್ಲಿ ತಂದಿರೋದು 2 ಕಂಪ್ಯೂಟರ್, 1 ಇನೋವೇಟರ್ ಮತ್ತು ಸುತ್ತಲೂ ಜಾಲಿ ಬಾರ್ಡರ್. ಇಷ್ಟಕ್ಕೆ ಸುಮಾರು 9 ಲಕ್ಷ ಖರ್ಚು ಆಗಿದೆ ಅಂತ ಉಡಾಫೆ ಉತ್ತರ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಆದರೆ 9 ಲಕ್ಷದಲ್ಲಿ ಅರ್ಧದಷ್ಟು ಹಣ ಖರ್ಚಾಗಿಲ್ಲ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಇದಲ್ಲದೆ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಅವರ ಸರ್ಕಾರಿ ಜಾಗದಲ್ಲಿ ಅಕ್ರಮ ಮನೆ ನಿರ್ಮಾಣ ಹಂತದಲ್ಲಿ ಇದ್ದಾಗ ದೂರು ನೀಡಿದ್ರು ಯಾವುದೇ ನೋಟಿಸ್ ಕೊಡದೆ ಅವರ ಜೊತೆ ಸೇರಿ ಲಂಚ ಪಡೆದಿರುತ್ತಾರೆ. ಮತ್ತು ಇದಲ್ಲದೆ ಆರೋ ಪ್ಲಾಂಟ್ ಮತ್ತು ಇನ್ನಿತರ ಕಾಮಗಾರಿಯಲ್ಲಿ ದುರಸ್ತಿಯಲ್ಲಿ ನಕಲಿ ದಾಖಲೆಗಳು ಸೃಷ್ಟಿಸಿ ಹಣ ಲಪಟಾಯಿಸುವುದೇ ಇವರ ಕೆಲಸವಾಗಿದೆ. ಗ್ರಾಮ ಅಭಿವೃದ್ಧಿ ಮಾಡುವುದನ್ನ ಬಿಟ್ಟು ತಾವೇ ಅಭಿವೃದ್ಧಿ ಆಗ್ತಾ ಇದ್ದಾರೆ. ಮೇಲಧಿಕಾರಿಗಳಿಗೆ ಯಾಕೆ ಈ ವಿಷಯ ತಿಳಿಸಿದ್ರು ಕಣ್ಮುಚ್ಚಿಕೊಳ್ಳುತ್ತಿರುವುದಕ್ಕೆ ಜಿಲ್ಲೆಗೆ ಮಾನ ಹರಾಜು ಮಾಡಲು ಹೊರಟಿರುವುದು ಎಷ್ಟರ ಮಟ್ಟಿಗೆ ಸಮಂಜಸ ಎಂದು ಕಿಡಿಕಾರಿದ್ರು. ಈ ಅಧಿಕಾರಿ ಗ್ರಾಮ ಪಂಚಾಯಿತಿಗೆ ಬಂದಾಗಿನಿಂದಲೂ ಎಷ್ಟು ಹಣ ಲಪಟಾಯಿಸಿದ್ದಾನೆ ಎಂದು ತಿಳಿಯಲು ಸಂಪೂರ್ಣ ತನಿಖಾ ತಂಡ ರಚನೆ ಮಾಡಿದಾಗ ಮಾತ್ರ ಎಲ್ಲ ಸತ್ಯಾಂಶ ತಿಳಿದು ಬರುತ್ತೆ ಅಂತ ಹೇಳಿದ್ರು. ಆದ ಕಾರಣ ತಕ್ಷಣ ತನಿಖಾ ತಂಡ ರಚನೆ ಮಾಡಬೇಕು, ಆ ತಂಡದಲ್ಲಿ 2 ಪೊಲೀಸ್ ಅಧಿಕಾರಿಗಳನ್ನ ನೇಮಿಸಬೇಕು, ಅಂದಾಗ ಮಾತ್ರ ಆ ತನಿಖಾ ತಂಡದಿಂದ ಸತ್ಯಾಂಶ ಹೊರ ಬರಲಿದೆ ಎಂದು ತಿಳಿಸಿದ್ರು. ಮುದ್ನಾಳ ಗ್ರಾಮ ಪಂಚಾಯತಿಯಲ್ಲಿ ರೈತರ ಗೋದಾಮದಲ್ಲಿ ಅಕ್ರಮ ಎಸಗಿರತಕ್ಕಂಥ ಪಿಡಿಒರನ್ನ ಇವತ್ತು ವರ್ಗಾವಣೆ ಮಾಡಿದರೆ ಅಷ್ಟೇ ಸಾಲದು, ಅದನ್ನು ಸಂಪೂರ್ಣ ಅವರು ವಜಾಗೊಳಿಸಬೇಕು ಮತ್ತು ಅದು ಹಣ ಅನ್ನೋದು ಸರ್ಕಾರ ಬೊಕ್ಕಾಸ್ದಾಗ ತುಂಬಿಸ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಮಾಡಬೇಕು. ಅದ್ರ ಜೊತೆಗೆ ಇವತ್ತು ಬೆನ್ನಲ್ಲಿ ಗ್ರಂಥಾಲಯದ ಮೇಲ್ಗಡೆ ಇರತಕ್ಕಂಥ ಮೇಲ್ಛಾವಣಿ ಟೀನು ಮತ್ತು ಜಾಲಿ 2 ಕಂಪ್ಯೂಟರ್ ತಂದು ಸುಮಾರು ಅದಕ್ಕೆ ಕೂಡ ನಕಲಿ ದಾಖಲೆಗಳನ್ನು ಸೃಷ್ಟಿ ಅದಕ್ಕೆ ಕೂಡ 9 ಲಕ್ಷ ರೂಪಾಯಿವರೆಗೆ ಏನೋ ಕಳಪೆ ಆಗಿರ್ತಕ್ಕಂಥದ್ದು ಇದು ಮೇಲ್ನೋಟ ಕಂಡು ಬರ್ತದೆ. ಅದ್ರ ಜೊತೆಗೆ ಏನದ ಆರೋ ಪ್ಲಾಂಟ್ನಲ್ಲಿ ಹಣ ಲಪಟಾಯಿಸ್ಯಾರ ಮತ್ತು ಬೇರೆ ಅದು ಅಭಿವೃದ್ಧಿ ಇದು ಪೈಪ್ಲೈನ್ ಅಂತ ಕೇಳಿದ್ರೆ ಅದರಲ್ಲಿ ಕೂಡ ಹಣ ಲಪಟಾಯಿಸಿರ್ತಕ್ಕಂಥದ್ದು ಮೇಲ್ನೋಟ ಕಂಡು ಬಂದು 5 ವರ್ಷಗಳಿಂದ ಇಲ್ಲಿ ತನಕ ಎಷ್ಟು ಹಣ ಬಂತು ಏನಾಗ್ಯದ ಅಂತಕ್ಕಂಥ ಸೂಕ್ತ ತನಿಖೆ ಆಗಬೇಕು, ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಆಗಬೇಕು. ಅದನ್ನು ಬಿಟ್ಟುಗೇಸಿ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಕೆಲವು ಅಧಿಕಾರಿ ಸಿಬ್ಬಂದಿಗಳು ಇಷ್ಟೆಲ್ಲ ಮಾಡಿರ್ತಕ್ಕಂಥ ವ್ಯಕ್ತಿ ಈ ಬೆನ್ನಿಗೆ ನಿಂತಿರ್ತಕ್ಕಂಥ ಕಳ್ಳಾಟ ಮಾಡಿರ್ತಕ್ಕಂಥ ಅಧಿಕಾರಿ ಮ್ಯಾಗ ಜೊತೆಗೆ ನಿಂತುಕೇಸಿ ಕಳ್ಳಾಟ ಆಡ್ತಾರಲ್ಲ, ಅದು ಕಳ್ಳಾಟ ಇನ್ನು ಮ್ಯಾಗ ನಡೆಯಲ್ಲ. ಆತ ಸಗಣಿ ತಿಂದ ನೀರು ಕುಡಿತಾನ, ಇದ್ರ ಜೊತೆಗೆ ಹೋಗಿ ಅವ್ರಿಗೇನೋ ರಕ್ಷಣೆ ಮಾಡ್ಲಿಕ್ಕೆ ಅವ್ರು ಬೆನ್ನಿಗೆ ನಿಂದಿರತಕ್ಕಂಥ ವ್ಯವಸ್ಥೆ ಮಾಡೋದು, ಅವ್ರ ಜೊತೆಗೆ ಏನೋ ವಕಾಲತ್ತು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ತಾಲೂಕ್ ಪಂಚಾಯತಿ ಅವ್ರದ್ದು ಜಿಲ್ಲಾ ಪಂಚಾಯತಿಲಿ ಇರ್ತದ ಪಿಡಿ, ನಿಮಗೆ ನಾಚಿಕೆ ಆಗ್ಬೇಕು. ತಕ್ಷಣ ಸಸ್ಪೆಂಡ್ ಮಾಡಿರಿ, ಕಠಿಣ ಕ್ರಮ ಕೈಗೊಳ್ರಿ, ಸರ್ಕಾರಕ್ಕೆ ಹಣ ತುಂಬಿಸ್ರಿ. ಇಲ್ಲ ಅಂತಂದರೆ ನಿಮ್ಮ ವಿರುದ್ಧ ಕೂಡ ಬೃಹತ್ ಪ್ರತಿಭಟನೆ ಮಾಡಿಕೇಸಿ ಕಚೇರಿಗೆ ಜಾಲಿ ಮುಳ್ಳು ಬಡಿಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೇನೆ. ಇಲ್ಲಿ ಮುದ್ನಾಳ ಗ್ರಾಮ ಪಂಚಾಯತಿಯಲ್ಲಿ ಪಿಡಿಒ ಮಾಡಿದಂಥ ಬಹಳಷ್ಟು ಅವ್ಯವಹಾರಗಳು ಒಂದೊಂದಾಗಿ ಬಯಲಿ ಬರುತ್ತಿದ್ದಾವೆ. ರೈತರ ಗೋದಾಮ್ನಲ್ಲಿ ಅವ್ಯವಹಾರ ಮಾಡಿದ್ದು ಎಲ್ಲ ಜಿಲ್ಲಾಡಳಿತಕ್ಕೆ ಗೊತ್ತದ, ಸಾರ್ವಜನಿಕರಿಗೆ ಗೊತ್ತದ, ಎಲ್ಲರಿಗೂ ಗೊತ್ತಿದ್ರು ಕೂಡ ಮತ್ತೆ ಇನ್ನೊಂದು ಗ್ರಂಥಾಲಯದಲ್ಲಿ ಕೂಡ ಅದೇ ಅವ್ಯವಹಾರ ಮಾಡ್ಯಾರ. ಅವ್ಯವಹಾರ ಮಾಡಿದ್ದು ಆ ದುಡ್ಡನ್ನು ಮತ್ತೆ ವಾಪಸ್ ಸರ್ಕಾರಕ್ಕೆ ತುಂಬಬೇಕು. ಇಲ್ಲಾಂದ್ರೆ ನಮ್ಮ ಮುದ್ನಾಳ ಉಮೇಶ್ ಅವರು ಬಿಡೋದಲ್ಲಿ ಇಲ್ಲಿಗೆ ಬಿಡಂಗಿಲ್ಲ. ಇದ್ರ ಸಲುವಾಗಿ ಅವ್ರು ಹೋರಾಟ ಮಾಡಿ ಅವ್ರನ್ನ ಯಾರ್ಯಾರು ತಿಂದಾರ ಅವ್ರನ್ನೆಲ್ಲ ಜೈಲಿಗೆ ಕಳ್ಸಕ್ಕೆ ಪ್ರಯತ್ನ ಮಾಡ್ತಾರ. ಇದು ಅವ್ರ ಗಮನಕ್ಕೆ ಬಂದಾರ, ಮತ್ತೆ ಬಿಡೋದಿಲ್ಲ. ಇನ್ನೊಂದು ಅಲ್ಲಿಗೆ ಮಾಜಿ ಉಪಾಧ್ಯಕ್ಷ, ಮುದ್ನಾಳ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಕ್ಕೆ ಪರ್ಮಿಷನ್ ಕೊಟ್ರ. ಅದು ಯಾರು ಕೇಳಿದ್ರು ಪರ್ಮಿಷನ್ ಇಲ್ಲ, ಏನಿಲ್ಲ, ಇದನ್ನ ನೋಟಿಸ್ ಕೊಡ್ಲಾರ್ದೇ ಅಲ್ಲಿ ಮನೆ ಕಟ್ಟಕ್ಕೆ ಪರ್ಮಿಷನ್ ಕೊಟ್ಟಾನ. ಯಾರು ಇವ ಪಿಡಿಒ
ಇಂಥವ್ರು ಇಲ್ಲಿ ಇರಬಾರ್ದು. ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ರೆ ಸರಿ ಹೋಗೋದಿಲ್ಲ. ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಅವ್ರನ್ನ ಜೈಲಿಗೆ ಕಳಿಸೋದ್ರಿಂದ ಮುಂದೆ ಬರ್ತಕ್ಕಂಥ PDOಗಳ ಸತಿಗೆ ಎಲ್ಲಾ PDOಗಳಿಗೆ ಎಚ್ಚರಿಕೆಯಾಗಿ ಈ ತರ ಅವ್ಯವಹಾರ ಮಾಡ್ಲಂಗ ಎಲ್ಲ ಗ್ರಾಮನ್ನ ಒಂದು ಇದಕ್ಕೆ ಬಳಸ್ತಾರ. ಅದಕ್ಕಾಗಿ ಈಗ ಉಮೇಶ್ ಅವರಂತೂ ಬಿಡೋದಿಲ್ಲ. ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.